ಇವತ್ತಿನ ಈ ವಿಡಿಯೋದಲ್ಲಿ ಕೇವಲ 3 ಸಾಮಗ್ರಿಗಳನ್ನು ಬಳಸಿಕೊಂಡು ಸಿಂಪಲ್ ಆದ ಒಂದು ಸಿಹಿಯನ್ನು ಮಾಡ್ತಾ ಇದ್ದೀನಿ. ಚಪಾತಿ ಹಿಟ್ಟನ್ನು ತಣ್ಣಗಿನ ನೀರಿನಲ್ಲಿ ಮುಳುಗಿಸಿ ಒಂದು ಅದ್ಭುತವಾದ ಸಿಹಿಯನ್ನು ಮಾಡ್ಕೊಳ್ಬೋದು. ಇದಕ್ಕೆ ಎಣ್ಣೆ, ತುಪ್ಪ, ಸಕ್ಕರೆಯನ್ನು ಕೂಡ ಬಳಸ್ತಾ ಇಲ್ಲ. ತಡ ಮಾಡದೆ ಈ ಸಿಹಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಹಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ಮೊದಲಿಗೆ ನಾನೊಂದು ಪಾತ್ರೆಗೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಬ್ರ್ಯಾಂಡ್ನ ಗೋಧಿ ಹಿಟ್ಟನ್ನು ಕೂಡ ಬಳಸ್ಕೊಳ್ಬೋದು. ಇದನ್ನು ನಾನು ಕಲಿಸ್ಕೊಳ್ತಾ ಇದ್ದೀನಿ ನೀರನ್ನು ಹಾಕಿಬಿಟ್ಟು. ಯಾವ ರೀತಿ ನೀವು ಚಪಾತಿಗೆಲ್ಲ ಹಿಟ್ಟನ್ನು ಕಲಿಸ್ಕೊಳ್ತೀರಾ ಅದೇ ರೀತಿ ಕಲಿಸ್ಕೊಳ್ಳಿ. ಆದರೆ ಇದಕ್ಕೆ ನಾನು ಎಣ್ಣೆ ಅಥವಾ ಉಪ್ಪನ್ನು ಸೇರಿಸ್ಕೊಳ್ತಿಲ್ಲ, ಹಾಗೆ ನೀರನ್ನು ಹಾಕಿಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಚಪಾತಿಗೆ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊಳ್ತೀರಾ ಅದೇ ರೀತಿ, ಆದರೆ ಇನ್ನೂ ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ಮುಟ್ಟಿದರೆ ಕೈಗೆ ಅಂಟಬೇಕು, ಆ ರೀತಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಇಟ್ಕೊಂಡಿದ್ದೆ ನಾನು. 10 ನಿಮಿಷದ ನಂತರ ನೋಡಿ ಇನ್ನೂ ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನೋದು ರೆಡಿಯಾಗಿದೆ. ಒಂದು 10 ನಿಮಿಷ ಆದರೂ ರೆಸ್ಟ್ ಮಾಡೋದಕ್ಕೆ ಇಡಬೇಕಾಗತ್ತೆ. 10 ನಿಮಿಷದ ನಂತರ ಈ ಹಿಟ್ಟನ್ನು ನಾನು ನೀರಿನಲ್ಲಿ ಮುಳುಗಿಸಿಡ್ತಾ ಇದ್ದೀನಿ. ನೋಡಿ, ಈ ರೀತಿ ಹಿಟ್ಟು ಮುಳುಗುವಷ್ಟು ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೆ. ಈ ರೆಡಿ ಮಾಡ್ಕೊಂಡಂತಹ ಹಿಟ್ಟನ್ನು ನೀರಲ್ಲಿ ಹಾಕಿಬಿಟ್ಟು 1 ಗಂಟೆ ಹೊತ್ತು ನೀರಲ್ಲೇ ಮುಳುಗಿಸಿಡ್ತಾ ಇದ್ದೀನಿ. ಹಾಗೆ ಇದನ್ನು ಸೈಡಲ್ಲಿ ಇಟ್ಟಿರ್ತೀನಿ. ಈಗ ನೋಡಿ, ಒಂದು ಅರ್ಧ ತೆಂಗಿನಕಾಯಿಯನ್ನು ತಗೊಂಡು ತುರಿದು ಇಟ್ಕೊಂಡಿದ್ದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಇದೆ, ಫ್ರೆಶ್ ತೆಂಗಿನಕಾಯಿ ತುರಿ ಇದು. ಇದಕ್ಕೆ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ನೀರನ್ನು ಹಾಕಿಬಿಟ್ಟು ಇದಕ್ಕೆ 2 ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಆಪ್ಷನಲ್ ಇದು, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇದನ್ನು ನುಣ್ಣಗೆ ರುಬ್ಬಿಟ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿನ ನೋಡಿ, ನುಣ್ಣಗೆ ತೆಂಗಿನಕಾಯಿನ ರುಬ್ಬಿ ಇದರಿಂದ ಹಾಲನ್ನು ತೆಗಿತಾ ಇದ್ದೀನಿ. ತೆಂಗಿನಕಾಯಿ ಹಾಲನ್ನು ತೆಳುವಾದ ಬಟ್ಟೆ ಮೇಲ್ಗಡೆ ರುಬ್ಬಿರೋಂಥ ಮಿಶ್ರಣವನ್ನು ಹಾಕಿಬಿಟ್ಟು ತೆಂಗಿನಕಾಯಿ ಹಾಲನ್ನು ಹಿಂಡ್ಕೊಳ್ತಾ ಇದ್ದೀನಿ. ಗಟ್ಟಿ ಹಾಲನ್ನು ತೆಗೆದು ರೆಡಿ ಮಾಡ್ಕೊಳ್ಳಿ. ಇದನ್ನು ಹಾಗೆ ಸೈಡಲ್ಲಿ ಇಟ್ಕೊಂಡಿರ್ತೀನಿ. 1 ಗಂಟೆ ಹೊತ್ತು ಗೋಧಿ ಹಿಟ್ಟನ್ನು ನೆನೆಸಿಟ್ಟಿದ್ದೆ, ಕಾಣಿಸ್ತಿರ್ಬೋದು. 1 ಗಂಟೆ ನಂತರ ನೋಡಿ, ಗೋಧಿ ಹಿಟ್ಟನ್ನಂತೂ ನೀರಿನಲ್ಲಿ ಚೆನ್ನಾಗಿ ನೆನೆದು ಅದರಲ್ಲಿರುವಂತಹ ಹಾಲನ್ನೆಲ್ಲ ರಿಲೀಸ್ ಮಾಡಿದೆ, ಕಾಣಿಸ್ತಿರ್ಬೋದು. ಈ ರೀತಿ ಕೈಲೆಲ್ಲ ಸ್ವಲ್ಪ ಪ್ರೆಸ್ ಮಾಡಿ ಕ್ಲೀನಾಗಿ ಹಿಂಡ್ಕೊಳ್ಳಿ. ಗೋಧಿ ಹಿಟ್ಟಿನ ಹಾಲು ಅನ್ನೋದು ರೆಡಿಯಾಗಿದೆ. ಈಗ ಇದನ್ನು ಶೋಧಿಸ್ಕೊಳ್ಬೇಕಾಗತ್ತೆ, ಕಾಣಿಸ್ತಿರ್ಬೋದು. ಈ ರೀತಿ ಶೋಧಿಸ್ಕೊಳ್ಳಿ. ತೆಳುವಾದ ಬಟ್ಟೆ ಅಥವಾ ಈ ಥರ ಸ್ಟ್ರೈನರ್ ಇದ್ದರೆ ಅದರಲ್ಲಿ ಕೂಡ ಇದನ್ನು ಚೆನ್ನಾಗಿ ಶೋಧಿಸ್ಕೊಳ್ಬೋದು. ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ಹಾಲೆಲ್ಲ ಕೆಳಗಡೆ ರಿಲೀಸ್ ಆಗುತ್ತೆ, ಗೋಧಿ ಹಾಲು ಅನ್ನೋದು. ಈ ರೀತಿ ಶೋಧಿಸ್ಕೊಂಡ್ರೆ ಗೋಧಿ ಹಾಲು ಅನ್ನೋದು ಕೆಳಗಡೆ ಹೋಗುತ್ತೆ, ಅದರಲ್ಲಿರುವಂತಹ ಅಂಟು ಅನ್ನೋದು ಮೇಲ್ಗಡೆ ನಿಲ್ಲುತ್ತೆ, ಕಾಣಿಸ್ತಿರ್ಬೋದು. ಗ್ಲೂಟನ್ ಅಂತಾರಲ್ಲ ಗೋಧಿಯಲ್ಲಿರುವಂತಹ, ಅದು ಕೂಡ ಸಿಗುತ್ತೆ ನೋಡಿ, ಕಾಣಿಸ್ತಿರ್ಬೋದು. ಇದನ್ನು ನಾನು ಉಪಯೋಗಿಸ್ತಾ ಇಲ್ಲ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ. ಇದನ್ನು ಬಿಸಾಕ್ತಾ ಇದ್ದೀನಿ. ಗೋಧಿ ಹಾಲನ್ನು ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೀನಿ. ರೆಡಿ ಮಾಡ್ಕೊಂಡಂತಹ ಎಲ್ಲವನ್ನು ಇದೇ ರೀತಿ ಮಾಡಿಬಿಟ್ಟು ಶೋಧಿಸ್ಕೊಂಡು ಗೋಧಿ ಹಾಲನ್ನು ಮಾತ್ರ ನಾನು ನನ್ನ ರೆಸಿಪಿಯಲ್ಲಿ ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಕಾಣಿಸ್ತಿರ್ಬೋದು. ಇಷ್ಟು ಗೋಧಿ ಹಾಲು ನನಗೆ ಸಿಕ್ಕಿದೆ. ಈ ರೀತಿ ಗ್ಲೂಟನ್ ಅನ್ನೋದು ಸಿಕ್ಕಿದೆಯಲ್ಲ, ಅದನ್ನು ನಾನು ಬಿಸಾಕ್ತಾ ಇದ್ದೀನಿ. ಅಂಟು ಅನ್ನೋದು ಇದಕ್ಕೆ ಗೋಧಿಲಿರುವಂತಹ ಅಂಟಿದು, ಇದನ್ನು ನಾನು ಬಿಸಾಕ್ತಾ ಇದ್ದೀನಿ. ಇದನ್ನು ಉಪಯೋಗಿಸ್ತಾ ಇಲ್ಲ ನನ್ನ ರೆಸಿಪಿಯಲ್ಲಿ. ಈ ಗ್ಲೂಟನನ್ನು ಬಿಸಾಕಿ ರೆಡಿ ಮಾಡ್ಕೊಂಡಂತಹ ಗೋಧಿ ಹಾಲನ್ನು ಇನ್ನೊಂದು ಸಲ ನಾನು ಶೋಧಿಸ್ಕೊಳ್ತಾ ಇದ್ದೀನಿ, ಕಾಣಿಸ್ತಿರ್ಬೋದು. ಈ ರೀತಿ ಶೋಧಿಸ್ಕೊಂಡು ಈ ಗೋಧಿ ಹಾಲನ್ನು ಅರ್ಧ ಗಂಟೆ ಹೊತ್ತು ಹಾಗೆ ಮುಚ್ಚಿ ಸೈಡಲ್ಲಿ ಇಟ್ಟಿರ್ತೀನಿ. ಅರ್ಧ ಗಂಟೆ ನಂತರ ನಾನು ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ, ಕಾಣಿಸ್ತಿರ್ಬೋದು. ಈಗ ನೋಡಿ, ಗೋಧಿ ಹಾಲಲ್ಲಿರುವಂತಹ ನೀರೆಲ್ಲ ಮೇಲ್ಗಡೆ ಬಂದಿದೆ. ಈ ನೀರನ್ನು ನಾನು ತೆಗಿತಾ ಇದ್ದೀನಿ. ಕೆಳಗಡೆ ಇರುವಂತಹ ಗಟ್ಟಿ ಹಾಲನ್ನು ಮಾತ್ರ ನಾನು ಉಪಯೋಗಿಸ್ತಾ ಇದ್ದೀನಿ. ಈ ರೀತಿ ನೀರನ್ನೆಲ್ಲ ತೆಗಿಬೇಕಾಗತ್ತೆ. ನೀರನ್ನು ನಾನು ಈ ಸ್ವೀಟ್ ರೆಸಿಪಿಯಲ್ಲಿ ಹಾಕ್ಕೊಳ್ತಾ ಇಲ್ಲ, ಬರೀ ಗಟ್ಟಿಯಾಗಿರುವಂತಹ ಗೋಧಿ ಹಾಲನ್ನು ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ನೀರನ್ನು ಬಿಸಾಕಿ ಗಟ್ಟಿಯಾಗಿರುವಂತಹ ಈ ಗೋಧಿ ಹಾಲನ್ನು ನನ್ನ ರೆಸಿಪಿಯಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಇಷ್ಟು ಹಾಲು ಸಿಕ್ಕಿದರೆ ಸಾಕಾಗತ್ತೆ, ರುಚಿಯಾದಂತಹ ಸಿಹಿಯನ್ನು ಮಾಡ್ಕೊಳ್ಬೋದು. ನೋಡಿ, ಇದೀಗ ಗೋಧಿ ಹಾಲು ಅನ್ನೋದು ರೆಡಿಯಾಗಿದೆ. ಈಗ ನಾನು ಒಂದು ದಪ್ಪ ತಳದ ಪಾತ್ರೆ ತೊಗೊಂಡು ಅದಕ್ಕೆ 1.5 ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೆ, ಹಾಗಾಗಿ 1.5 ಕಪ್ ಆಗೋಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1/4 ಕಪ್ ಆಗೋಷ್ಟು ನೀರನ್ನು ಹಾಕ್ಬಿಟ್ಟು ಬೆಲ್ಲವನ್ನು ಕರಗಿಸ್ಕೊಳ್ತಾ ಇದ್ದೀನಿ. ನೋಡಿರಿ, ಈ ರೀತಿ ಬೆಲ್ಲವನ್ನು ಕರಗಿಸ್ಕೊಳ್ಳಿ. ಇದರಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೆ ಬೆಲ್ಲ ಒಂದ್ಸಲ ಕರಗಿದ ನಂತರ ಸ್ವಲ್ಪ ಶೋಧಿಸ್ಕೊಳ್ಳಿ. ಪ್ಯೂರ್ ಆಗಿರುವಂತಹ ಕಸ ಕಡ್ಡಿ ಏನು ಇಲ್ಲದೇ ಇರುವಂತಹ ಬೆಲ್ಲ ಆದರೆ ಶೋಧಿಸ್ಕೊಳ್ಬೇಕಾಗಿನೂ ಏನಿಲ್ಲ. ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ, ಕಾಣಿಸ್ತಿರ್ಬೋದು.
ಪಾಕ ಏನು ಮಾಡ್ಕೊಳ್ತಾ ಇಲ್ಲ. ಒಂದು 5 ನಿಮಿಷದ ತನಕ ಈ ಬೆಲ್ಲದ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ ಈ ರೀತಿ ನೊರೆ ಬರುತ್ತಲ್ಲ ಬೆಲ್ಲದ ನೀರನ್ನೋದು, ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಂಡು ಈ ರೀತಿ ನೊರೆ ಬಂದ ನಂತರ ನೊರೆಯಾಗಿ ಬೆಲ್ಲದ ನೀರನ್ನೋದು ರೆಡಿ ಆದ ನಂತರ ರೆಡಿ ಮಾಡ್ಕೊಂಡಿರುವಂತಹ ಗೋಧಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈ ರೀತಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. 3-4 ನಿಮಿಷದ ನಂತರ ಇದು ಸ್ವಲ್ಪ ಗಟ್ಟಿಯಾಗಿ ಅದು ಜೆಲ್ಲಿ ಥರ ಆಗುತ್ತೆ, ಕಾಣಿಸ್ತಿರ್ಬೋದು. ಈ ರೀತಿ ಆಗಿದೆ ಜೆಲ್ಲಿ ಥರ. ಸ್ವಲ್ಪ ಹೊತ್ತು ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. 4 ನಿಮಿಷ 5 ನಿಮಿಷದ ನಂತರ ಮೊದಲಿಗೆ ರೆಡಿ ಮಾಡ್ಕೊಂಡಿರುವಂತಹ ತೆಂಗಿನಕಾಯಿ ಹಾಲನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ಹಾಲನ್ನು ಮೊದಲಿಗೆ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಂಡು ನಂತರ ಇನ್ನೊಂದು ಸ್ವಲ್ಪ ತೆಂಗಿನಕಾಯಿ ಹಾಲನ್ನು ಹಾಕ್ಕೊಳ್ಳಿ. ಇದೇ ರೀತಿ ಸ್ವಲ್ಪ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ತುಪ್ಪ ಎಣ್ಣೆ ಏನನ್ನು ಬಳಸ್ತಾ ಇಲ್ಲ ಈ ರೆಸಿಪಿಗೆ, ಹಾಗಾಗಿ ನಾನು ತೆಂಗಿನಕಾಯಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ತೆಂಗಿನಕಾಯಿ ಹಾಲನ್ನು ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಸುಮಾರು 1-1.5 ಕಪ್ ಆಗೋಷ್ಟು ತೆಂಗಿನಕಾಯಿ ಹಾಲನ್ನು ರೆಡಿ ಮಾಡ್ಕೊಂಡಿದ್ದೆ, ಗಟ್ಟಿಯಾಗಿರುವಂತಹ ತೆಂಗಿನಕಾಯಿ ಹಾಲು. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. 6-7 ನಿಮಿಷದ ನಂತರ ಇದು ಗಟ್ಟಿ ಆಗ್ತಾ ಬರುತ್ತೆ. ಇದನ್ನು ನಾನು ಸ್ವಲ್ಪ ಬರ್ಫಿ ರೀತಿಯಲ್ಲಿ ರೆಡಿ ಮಾಡ್ಕೊಳ್ತಾ ಇರೋದ್ರಿಂದ ಇದು ಸ್ವಲ್ಪ ಗಟ್ಟಿಯಾಗಿ ಪಾತ್ರದ ತಳವನ್ನು ಬಿಡೋದಕ್ಕೆ ಸ್ಟಾರ್ಟ್ ಆಗಬೇಕು. ಅಲ್ಲಿ ತನಕ ಇದನ್ನು ಗಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ನಿಮಗೆ ಬೇಗ ಬೇಕಂತಿದ್ರೆ ಈ ರೀತಿ ಜೆಲ್ಲಿ ಥರ ಆಗುತ್ತಲ್ಲ, ಸ್ವಲ್ಪ ನೀರಿರುವಾಗಲೇ ಕೂಡ ಆಫ್ ಮಾಡ್ಕೊಳ್ಬೋದು. ನಾನು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡೆ. ಗೋಡಂಬಿಯನ್ನು ಮಾತ್ರ ಹಾಕ್ಕೊಂಡಿರೋದು, ನಾನು ಹುರ್ಕೊಂಡಿಲ್ಲ, ಹಾಗೆ ಡೈರೆಕ್ಟಾಗಿಯೇ ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ತುಪ್ಪದಲ್ಲಿ ಹುರಿದು ಕೂಡ ಹಾಕ್ಕೊಳ್ಬೋದು. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಪಾತ್ರದ ತಳವನ್ನು ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಪಾತ್ರದ ತಳವನ್ನು ಬಿಟ್ಟು ನಾನು ಹಾಕಿರುವಂಥ ತೆಂಗಿನಕಾಯಿ ಹಾಲಿನ ಎಣ್ಣೆ ಕೂಡ ಬಿಟ್ಟು ಶೈನಿಂಗ್ ಆಗಿ ಬಂದಿದೆ ನೋಡಿ. ಸ್ವೀಟ್ ಕೂಡ ನಾನಿಲ್ಲಿ ಎಣ್ಣೆ ಬಳಸಿಲ್ಲ, ತುಪ್ಪ ಕೂಡ ಬಳಸಿಲ್ಲ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಮಿಶ್ರಣ ಅನ್ನೋದು ಮುದ್ದೆ ರೀತಿಯಾಗಿದೆ. ಇದೀಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಬೋದು. ಈ ಹಂತದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನೀಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಈ ರೀತಿ ಮುದ್ದೆ ಆದರೆ ಸಾಕು, ನಮ್ಮ ಬರ್ಫಿ ಅನ್ನೋದು ಗೋಧಿ ಹಿಟ್ಟಿನಿಂದ ಮಾಡಿದಂಥ ಬರ್ಫಿ ರೆಡಿ ಆಗುತ್ತೆ. ಇದನ್ನೀಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಇರುವಾಗಲೂ ತಿನ್ಬೋದು ಅಥವಾ ತಣ್ಣಗಾದ ನಂತರ ಇದನ್ನು ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದನ್ನೊಂದು ಹೊರಗಡೆ ಇಟ್ಟು ಕೂಡ, ಇದನ್ನು ಫ್ರಿಜ್ಜಲ್ಲದೆ ಹೊರಗಡೆ ಇಟ್ಟು ಕೂಡ ಒಂದು 5-6 ದಿವಸ ತನಕ ಇಟ್ಟು ತಿನ್ಬೋದು. ಫ್ರಿಜ್ಜಲ್ಲಿ ಇಟ್ಟು ಇನ್ನೂ ಸ್ವಲ್ಪ ಜಾಸ್ತಿ ದಿವಸ ಇಟ್ಟು ಕೂಡ ತಿನ್ಬೋದು. ಇದನ್ನೀಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಬೇರೆ ಬೇರೆ ರೀತಿ ಗೋಧಿಯಿಂದ ಸಿಹಿಯನ್ನು ಮಾಡಿರ್ತೀರ, ಈ ರೀತಿ ಒಂದ್ಸಲ ಮಾಡಿ ನೋಡಿ, ತುಂಬ ಅದ್ಭುತವಾಗಿರುತ್ತೆ. ಬಾಯಲ್ಲಿ ಇಡ್ತಾ ಇದ್ದ ಹಾಗೆ ಹೊರಗೆ ಹೋಗ್ಬಿಡುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಫ್ರೆಂಡ್ಸ್, ನೀವೇನು ಶ್ರೀ ಮ್ಯಾಜಿಕ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.